ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ದಲ್ಲಿ ಬಿಕ್ಕಟ್ಟು ಇರುವುದು ಸಹಜ. ಯಾಕಂದರೆ CLP ಮೀಟಿಂಗ್ ನಂತರ ಮುಖ್ಯಮಂತ್ರಿಯ ತ್ಯಾಗದ ಮಾತುಗಳನ್ನು ಸ್ವತಃ ಸಿದ್ದರಾಮಯ್ಯ ಮಾತಾಡ್ತಾರಂದ್ರೆ ಅಧಿಕಾರ ಬಿಟ್ಟು ಕೊಡುವುದು ಖಚಿತ. ಆದರೆ ಎರಡು ಷರತ್ತು ಸಿದ್ದರಾಮಯ್ಯಂದು ಬಹಳ ಕೂಲಂಕುಷವಾಗಿ ಕೇಳ್ರಿ. ನಿನ್ನೆ ಸಿದ್ದರಾಮಯ್ಯ ಮಾಧ್ಯಮದವರನ್ನು ಸಹಿತ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಅದು ನಿಜಾಂಶ. ಯಾಕೆ ಮಾಧ್ಯಮದವ್ರನ್ನ ತರಾಟೆಗೆ ತೆಗೆದುಕೊಂಡರು? ಮೊದಲೇನಿತ್ತು, ಮಾಧ್ಯಮ ನೈಜ ಸುದ್ದಿಗಳನ್ನು ಬಿತ್ತರಿಸ್ತಿದ್ರು. ಈಗ ಕೇವಲ ಡೈಲಾಗ್ಗಳನ್ನು ಹಾಕಿ ನಾನು ಟಿ ವಿ ನೋಡ್ತಾ ಕೂತುವಾಗ ಏನೇನೋ ಡೈಲಾಗ್ ಹಾಕ್ತೀರಿ, ಏನೇನೋ ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಿ ಅಂಥೇಳಿ ಮಾಧ್ಯಮದವರನ್ನು ಸಹಿತ ಯಾವ ಮಟ್ಟಕ್ಕೆ ಇಳಿದಿದ್ದೀರಿ ನೀವು ಅಂಥೇಳಿ ತರಾಟೆಗೆ ತೆಗೆದುಕೊಂಡಿದ್ದು ನಿಜ. ಕೆಲವು ಮಾಧ್ಯಮಗಳು ಮಾರಾಟವೂ ಆಗ್ಯಾವ, ಗೊತ್ತಾಯ್ತಿರಲ್ಲ. ಈಗ ಒಂದು 5-6 ವರ್ಷದಿಂದಂತೂ ಮಾಧ್ಯಮಗಳು ನೋಡೋದ ಬಿಟ್ಟಾರ ಜನ. ಡಿಜಿಟಲ್ ಮಾಧ್ಯಮಕ್ಕೆ ಬಂದಾರ, ಅಲ್ಲಿ ಸತ್ಯಾಂಶ ಮತ್ತು ನಿಜಾಂಶ ಸಿಗ್ತೈತೆ ಅಂಥೇಳಿ. ಅದರ ಸಲುವಾಗಿ ಈಗ ಅಲ್ಲಿ CLP ಮೀಟಿಂಗ್ ನಂತರ ಏನಾಯಿತು ಘಟನೆ, ಅಲ್ಲಿ 2 ಷರತ್ತುದೊಂದಿಗೆ ತ್ಯಾಗ ಮಾಡ್ತಾನಂತಾರೆ ಸಿದ್ದರಾಮಯ್ಯ. ದಲಿತ ಮುಖ್ಯಮಂತ್ರಿ ಮಾಡಬೇಕು, ಇದು ನನ್ನ ಕರಾರು. ದಲಿತ ಮುಖ್ಯಮಂತ್ರಿ ಮಾಡೋದು ಬಂತಂದ್ರೆ ಪರಮೇಶ್ವರಪ್ಪನ ಮಾಡಬೇಕು, ಸತೀಶ್ ಜಾರಕಿಹೊಳಿನ ಮಾಡಬೇಕು. ಬೈ ಚಾನ್ಸ್ ಏನಾದರೂ DK ಶಿವಕುಮಾರ್ ಗುಂಪ ಸತೀಶ್ ಜಾರಕಿಹೊಳಿನ ಮಾಡಬಾರ್ದು ಅಂದರೆ ಪರಮೇಶ್ವರಪ್ಪ ರೆಡಿ ಅದಾರೆ ಆಗಾಕ. ಅಲ್ಲಿಯೂ ಸಹಿತ DK ಶಿವಕುಮಾರ್ ಮೈನಸ್, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದರೂ ಸಹಿತ ಮೈನಸ್. ಕೊನೆ ಪಕ್ಷ ಇಬ್ಬರೂ ಬೇಡ ಅಂದ್ರೆ ಸಿದ್ದರಾಮಯ್ಯನ ಕಡೆ ಮತ್ತೊಂದು ಅಸ್ತ್ರ ಐತ್ರಿ, ಇದೇ MB ಪಾಟೀಲ್ನ ಮುಖ್ಯಮಂತ್ರಿ ಮಾಡಬೇಕು ನೋಡ್ರಿ. ಅಂದರೆ 3 ಜನರಲ್ಲಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡೋದು ಈ ವ್ಯಕ್ತಿಗೆ ಮಾತ್ರ ಮಾಡಂಗಿಲ್ಲ ಅನ್ನುವ ಸಂದೇಶವನ್ನು ಹೇಳಿದಾರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಇದು ಮಾತಾಡೋಕೆ ತೂಕ ಹೆಚ್ಚಾಕೈತಿ. ಯಾಕೆ ಹೇಳ್ರಿ? CLP ಮೀಟಿಂಗ್ದಾಗ ಹೊರಗಡೆ ಬಂದರೂ ಸಹಿತ ಬಲ ಪ್ರದರ್ಶನ ಮಾಡಿದರೂ ಸಹಿತ 125ಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯನ ಪರವಾಗಿ ಕೈ ಎತ್ತುತ್ತಾರೆ. ಇದು ಭಾಳ ನಿಜಾಂಶ. CLP ಮೀಟಿಂಗ್ದ ನೇರ ನಿಮ್ಗೆ ಹೇಳಕತ್ತೇನ ಏನು ನಡೀತಲ್ಲಿ ಘಟನೆ ಯಾವ್ಯಾವೋ ಇದರಲ್ಲಿ ನೋಡ್ತೀರಿ ನೀವು. ಅದನ್ನು ಬಿಡ್ರಿ, ಇದನ್ನು ನೋಡ್ರಿ. ಖಡಕ್ ಜವಾರಿ ಕಾಕ ಏನು ಹೇಳ್ತಾನೆ ನೋಡೋದು. 125 ಶಾಸಕರು ಯಾರನ್ನು ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಕೈ ಎಬಸ್ರಿ ಅಂದರೆ ಸಿದ್ದರಾಮಯ್ಯನ ಪರವಾಗಿ ಎಬಸ್ತಾರೆ, ಸತೀಶ್ ಜಾರಕಿಹೊಳಿನ ಪರವಾಗಿ ಎಬಸ್ತಾರೆ. ಇಲ್ಲಿ ಪರಮೇಶ್ವರಪ್ಪನ ಮುಖ್ಯಮಂತ್ರಿ ಮಾಡೋ ಮನಸ್ಸು ಮಾತ್ರ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯಗೆ ಮಾತ್ರ ಶಕ್ತಿ ಐತಿ, ಉಳಿದವ್ರಿಗೆ ಯಾರಿಗಿಲ್ಲ. ಈಗ ಪರಮೇಶ್ವರ್ ಬೇಡ, ಸತೀಶ್ ಜಾರಕಿಹೊಳಿ ಬೇಡ ಅಂದರೆ ಸಿದ್ದರಾಮಯ್ಯ ಮತ್ತೊಂದು ಆಪ್ಷನ್ ಇಡ್ತಾರೆ, MB ಪಾಟೀಲ್ರ ಮುಖ್ಯಮಂತ್ರಿ ಮಾಡಬೇಕು. ಇವು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಐತಿ. ಆದರೆ ಇವರಾದ್ರೆ ಅಷ್ಟು ಖಾಲಿ ಐತಿ, ನೀವಾದ್ರೆ ಖಾಲಿ ಇಲ್ಲ ಅನ್ನುವ ಸಂದೇಶ ಸಹಿತ ಸುರ್ಜೇವಾಲಾಗ ಕೊಟ್ಟಾರ. ಸುರ್ಜೇವಾಲಾ ಯಾವಾಗಲೂ ಬಂದು DK ಶಿವಕುಮಾರ್ ಬ್ಯಾಟಿಂಗ್ ಮಾಡ್ತಾರೆ. ಇಲ್ಲಿ ಹೈಕಮಾಂಡು 80% DK ಶಿವಕುಮಾರ್ನ ಬ್ಯಾಟಿಂಗ್ ಮಾಡ್ತಾರೆ. ಆದ್ರೆ ಇಲ್ಲಿ ಬ್ಯಾಟಿಂಗ್ ಮಾಡೋರು ಬೇರೆ ಗೊತ್ತೈತೇನ್ರಿ? ಕ್ರೀಡಾಪಟುಗಳು, ಶಾಸಕರು. ಶಾಸಕಾಂಗ ಪಕ್ಷದಾಗ ಯಾವಾಗಲೂ ನಿರ್ಣಯ ಆಗೋದು ಶಾಸಕರು ಯಾರ ಪರವಾಗಿ ಅದಾರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲೋ ದೆಹಲಿದಿಂದ ಲಕೋಟೆ ಬಂದರೆ ಇಲ್ಲಿ ಮುಖ್ಯಮಂತ್ರಿ ಆಗೋದು. ಅದು ಇಂದಿರಾ ಗಾಂಧಿ ಕಾಲದಾಗಿತ್ತು. ಇಂದಿರಾ ಗಾಂಧಿ ಕಾಲದಾಗ ಯಾರ್ಯಾರು ಮುಖ್ಯಮಂತ್ರಿ ಆದ್ರೆ ಗೊತ್ತೈತಿಲ್ರಿ? ಅಲ್ಲಿಂದ ಒಂದು ಲಕೋಟೆ ಬರ್ತಿತ್ತು. ಆ ಲಕೋಟೆಯಲ್ಲಿ ಓಪನ್ ಮಾಡಿದಾಗ ಮಾತ್ರ ಅವನೇ ಮುಖ್ಯಮಂತ್ರಿ ಅಂತ ಘೋಷಣೆ ಆಗ್ತಿತ್ತು. ಯಾವುದೇ MLA MLC ಇಲ್ದವ್ರು ಸಹಿತ ಇಂದಿರಾ ಗಾಂಧಿ ಕಾಲದಲ್ಲಿ ನೇರವಾಗಿ ಮುಖ್ಯಮಂತ್ರಿ ಆಗಿದ್ದು ಇತಿಹಾಸ ತೆಗೀರಿ. ಗುಂಡೂರಾವ್ದು ಇಂಥವೆಲ್ಲ ಆಗ್ಯಾವ, ವೀರಪ್ಪ ಮೊಯ್ಲಿ ಇವರೆಲ್ಲ ಲಕೋಟೆ ಮುಖಾಂತರ ಮುಖ್ಯಮಂತ್ರಿ ಆಗಿದ್ದು. ಆದರೆ ಈಗ ಹೈಕಮಾಂಡ್ ಲಕೋಟೆ ಕಳಿಸುವಂಥ ಶಕ್ತಿ ಇಲ್ಲ, ಇಲ್ಲಿ ಶಾಸಕರದೇ ಶಕ್ತಿ. ಕರ್ನಾಟಕ ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿ ಆಗುವ ಚಾನ್ಸ್ ಹಣೆ ಬರ ಯಾರಿಗೆ ಐತೆ ಅಂದ್ರೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರಪ್ಪ ಮತ್ತು MB ಪಾಟೀಲ್ರಿಗೆ ಮಾತ್ರ. DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಕೊಡೋ ಸಲುವಾಗಿ ಯಾಕೆ ಶಾಸಕರು ಮೀನಾಮೇಷ ಎನಿಸ್ತಾರಂದ್ರೆ ಇದು ಒಂದು ಕಡಕ ಜವಾರಿ ಕಾಕ ಹೇಳ್ಬೇಕಲ್ಲ, ಅದನ್ನು ಹೇಳುವ ಅಲ್ಲಿ ಅಂತ ಅನ್ನೋರು ನೀವು. ಮತ್ತು ಕಮೆಂಟ್ ಬಾಕ್ಸ್ನಾಗ ಕೇಳೋರು ಯಾಕೋ ಕಾಕ DK ಶಿವಕುಮಾರ್ ಆಗಬಾರ್ದು ಅಂತೇಳಿ. DK ಶಿವಕುಮಾರು ಪಕ್ಷ ಕಟ್ಟಿದ, ಪಕ್ಷಕ್ಕಾಗಿ ಹೋರಾಟ ಮಾಡಿದ, ಪಕ್ಷಕ್ಕಾಗಿ ಪಾದಯಾತ್ರೆ ಮಾಡಿದ, ಪಕ್ಷಕ್ಕಾಗಿ ಗುಜರಾತದ್ದು ಎಲ್ಲೆಲ್ಲೋ ಶಾಸಕರು ತಂದಿಲ್ಲಿಟ್ಟು ಅಲ್ಲಿಯ ಸರ್ಕಾರವನ್ನು ಭದ್ರಪಡಿಸಿದ, ಪಕ್ಷಕ್ಕಾಗಿ ಜೈಲಿಗೆ ಹೋದ, ಪಕ್ಷಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ. ಮತ್ತು ಸರ್ಕಾರ ತರುವಲ್ಲಿ DK ಶಿವಕುಮಾರ್ ಪ್ರಯತ್ನ ಮಾಡಿದ. ಇವೆಲ್ಲವೂ ಒಪ್ಪುವ ಮಾತು. ಮೈನಸ್ ಏನೈತೆ ಹೇಳ್ರಿ? ಅಲ್ಲಿ ಹೋದವ್ರಿಗೆ ಗೌರವ ಇಲ್ಲರಿ. ಯಾವ ಶಾಸಕ ಹೋಗಲಿ ಹಿರಿ DK ಶಿವಕುಮಾರ್ಗಿಂತ 25 ವರ್ಷ ಹಿರಿ ಶಾಸಕವಾದರೂ ಸಹಿತ ಹೆಗಲ ಮೇಲೆ ಕೈ ಇಟ್ಟು ಮಾತಾಡೋದು. ಅಲ್ಲಿ ಗೌರವ ಇಲ್ಲ, ಶಿಸ್ತಿಲ್ಲ.
ನಾನೇ ಸರ್ವಾಧಿಕಾರಿ, ನಾನೇ ಗಾಂಭೀರ್ಯತೆಯಿಂದ ಮಾತಾಡೋದು. ಮೊದಲಿತರ ರಾಜ ಮಹಾರಾಜರುಗಳು ಹೆಂಗೆ ಆದೇಶ ಕೊಡ್ತಿದ್ರು ಆ ಟೈಪ್ ಡಿ ಕೆ ಶಿವಕುಮಾರ್ ವರ್ತನೆ ಮೈನಸ್ ಆಗೈತಿ ವಿನಃ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ಚತುರ. ಮಾತನಾಡುವ ಶೈಲಿ ಬೇರೆ, ಎಲ್ಲರನ್ನೂ ಗೌರವದಿಂದ ವಿಶ್ವಾಸದಿಂದ ತೆಗೆದುಕೊಂಡು ಹೋಗುವುದು ಇದು ಡಿ ಕೆ ಶಿವಕುಮಾರ್ ಕಡೆ ಇಲ್ಲ. ಯಾವ ಹಿರಿಯ ಮಂತ್ರಿಗಳು ಅಲ್ಲಿ ಪದೇ ಪದೇ ಅವ್ರ ಮನೆಗೆ ಹೋಗಿದ್ದು ಉದಾಹರಣೆ ತೋರಿಸ್ರಿ. ಸಿದ್ದರಾಮಯ್ಯ ಮನೆಗೆ ಹೆಂಗೆ ಹೋಗ್ತಾರೆ ನೋಡ್ರಿ, ಸತೀಶ್ ಜಾರಕಿಹೊಳಿ ಮನೆಗೆ ಎಂತಿಂಥ ಹಿರಿಯ ಮಂತ್ರಿಗಳು ಹೋಗ್ತಾರ್ರಿ. ನಮ್ಮ ನಾಯಕ ಅಂತಾರೆ ಸತೀಶ್ ಜಾರಕಿಹೊಳಿಗಿಂತಲೂ ವಯಸ್ಸಿನಾಗ ದೊಡ್ಡವ್ರು, ಆದ್ರೆ ಸತೀಶ್ ಜಾರಕಿಹೊಳಿ ಬೇಕಂತಾರೆ. ಅಂದ್ರೆ ಜನರ ಪ್ರೀತಿ ಗಳಿಸ್ಬೇಕು, ಶಾಸಕರ ಪ್ರೀತಿ ಗಳಿಸ್ಬೇಕು. ಸತೀಶ್ ಜಾರಕಿಹೊಳಿ ಮನೆಗೆ ಹೋಗ್ರಿ, 25-30 ಶಾಸಕರು ಕಾಯಂ ಇರ್ತಾರೆ. ಎಲ್ಲ ಶಾಸಕರದ್ದು ಒಂದು ಸಪ್ರೇಟ್ ಮೀಟಿಂಗ್ ಹಾಕೈತೆ, ಆಮೇಲೆ ಕಾರ್ಯಕರ್ತರು, ಆಮೇಲೆ ಫಾಲೋವರ್ಸು, ಅವ್ರಿಗೆಲ್ಲರನ್ನೂ ಕರೆಸಿ ಮಾತನಾಡುವಂಥ ವ್ಯಕ್ತಿತ್ವವುಳ್ಳಂಥ ದೂರದೃಷ್ಟಿ ಇಟ್ಕೊಂಡು ಸಹನಶೀಲತೆ ಇಟ್ಕೊಂಡು ಹೃದಯದಿಂದ ಮಾತನಾಡಿಸುವಂಥ ಕರ್ನಾಟಕ ರಾಜ್ಯದಲ್ಲಿ ನಾಯಕ ಆಗಬೇಕಾದ್ರೆ ಸತೀಶ್ ಜಾರಕಿಹೊಳಿ ಮಾತ್ರ. ಪರಮೇಶ್ವರಪ್ಪ ಸತೀಶ್ ಜಾರಕಿಹೊಳಿ ಆಶೀರ್ವಾದ ಮಾಡಿದ್ರೆ ಮಾತ್ರ. ಮೂರನೇದ್ದು ಸಿದ್ದರಾಮಯ್ಯ ಸತೀಶ್ ಇಬ್ಬರು ಆಶೀರ್ವಾದ ಮಾಡಿದ್ರೆ MB ಪಾಟೀಲ್ ಸಿಂಹಾಸನ ಮೇಲೆ. ಇವು 3 ಮಂದಿ ನಡು ಒಬ್ಬರಾಗ್ತಾರೆ. ಡಿ ಕೆ ಶಿವಕುಮಾರ್ ಮಾತ್ರ ಮುಖ್ಯಮಂತ್ರಿ ಮಾಡುವ ಸಲುವಾಗಿ ಯಾವ ಶಾಸಕರು ಮನಸಾರೆ ಒಪ್ಪುವುದಿಲ್ಲ. ಅಲ್ಲೊಬ್ಬ ಶಾಸಕ ಇಲ್ಲೊಬ್ಬ ಶಾಸಕ ಕೂಗೆಬ್ಬಿಸಿದ್ರೆ ಆಗುವುದಿಲ್ಲ. ಇದೇ ಸತೀಶ್ ಜಾರಕಿಹೊಳಿ ಬಗ್ಗೆ ಕೂಗೆಬ್ಬಿಸಿದ್ರೆ 120 ಶಾಸಕರ ನಂಬರ್ ಹಚ್ತಾರೆ. ಹಂಗೆ ಇಟ್ಕೋಬೇಕು ತಮ್ಮ ಅಧಿಕಾರ ಪವರ್ ಇದ್ದಾಗ. ಅಧಿಕಾರ ಇರಲಿ ಬಿಡಲಿ ಶಾಸಕರ ಜೊತೆ ಅನ್ನೋ ಸಂಬಂಧ ಇಟ್ಕೋಬೇಕು. ಅಧಿಕಾರ ಇದ್ದಾಗಂತೂ ಹೆಚ್ಚಿಗೆ ಅವರಿಗೆ ಪ್ರಾಶಸ್ತ್ಯ ಕೊಟ್ಟು ಅವರ ಕೆಲಸ ಕಾರ್ಯಗಳನ್ನು ಮಾಡಿ ಕೊಡ್ತಾನೆ ಅವನೇ ಸತೀಶ್ ಜಾರಕಿಹೊಳಿ. ಹಾಗಾದರೆ ಇದು CLP ಮೀಟಿಂಗ್ದಲ್ಲಿ ಆಗಿದ್ದು ದಿಟ್ಟ ಸಂದೇಶ. ಸಿದ್ದರಾಮಯ್ಯ ಕಳಿಸಿದ್ದು ನಾನು ತ್ಯಾಗ ಮಾಡ್ತೀನಿ, ಆದರೆ ನನ್ನ ಶಿಷ್ಯನ ಬೊಟ್ಟ್ಯಾರು ಮಾಡಿ ತೋರಿಸೋಣ ಅವರು ಮುಖ್ಯಮಂತ್ರಿ ಆಗಬೇಕು. ಇದು ಟಗರಿನ ಗುಡ್ರು. ಯಾವಾಗ ಆ ಟಗರು ಗುಡ್ರಸ್ತೈತಿ ಅದ ಆಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಿಗ್ ಟಾನಿಕ್ ಅಂದರೆ ಸಿದ್ದರಾಮಯ್ಯ ಹೋದರೆ 2 ಹೋಳಾಗೋದು ಗ್ಯಾರಂಟಿ. ಇಲ್ಲಿ ಬನಗಳ ರಾಜಕಾರಣ ಆಗ್ತೈತಿ. ಅದರ ಸಲುವಾಗಿ ಕರ್ನಾಟಕದ ಮಹಾಜನತೆ ಈ ಸತ್ಯಾಂಶದ ಸುದ್ದಿ ಹೇಳಿದ್ದೀನಿ CLPದು. ಹಾಗಾದರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಕಡಕ ಜವಾರಿ ಕಾಕ ಏನು ಸುದ್ದಿ ತಂದಾನಂತ ನೋಡ್ಕೋತಿರ್ತೀರಿ. ಹಾಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರಲ್ರಿ. ನಮಸ್ಕಾರ.